ಮುದ್ದು ಯಾಕೆ ಫೋನ್ ಎತ್ತುತ್ತಿಲ್ಲ? ಮೇ ಬಿ ಹಾಸ್ಪಿಟಲ್ ಅಲ್ಲಿ ಬಿಸಿ ಇರಬೇಕು ಅನ್ಸುತ್ತೆ. ನೀನೇನ 5 ರೂಪಾಯಿ ಡಾಕ್ಟರ್ ಅಂದ್ರೆ? ಹಾ ತಾತ, ಬನ್ನಿ ಒಳಗೆ ಕೂತ್ಕೊಳ್ಳಿ. ಅಯ್ಯೋ ತಾತ, ಇಲ್ಲಲ್ಲ, ನೀವು ಅಲ್ಲಿ ಕೂತ್ಕೊಳ್ಳಿ. ಮೊದಲೇ ಹೇಳಿದ್ರಲ್ಲ ಕಣವ, ಮೊದಲ ವಯಸ್ಸಾಗೈತೆ, ನೀನು ಬೇರೆ ಬಂದಾದ್ಮೇಲೆ ಹೇಳ್ತಿಯಲ್ಲ. ತಾತ, ನಾನು ಗೈನಕಾಲಜಿಸ್ಟು. ಗಂಡ್ಮಕ್ಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ. ಹೋಗ್ಲಿ ಬಿಡವ, ನೀನು ಡಾಕ್ಟರ್ ಅಲ್ವಾ? ಇನ್ನೊಂದು ಹಾಸ್ಪಿಟಲ್ 50 ಕಿಲೋಮೀಟರ್ ಆಯ್ತಂತೆ. ವಯಸ್ಸಾಗೈತೆ, ಹೋಗೋಕ್ಕಾಗಲ್ಲ. ಅದೇನಿದೆ ನೀನ ನೋಡ್ಬಿಡು. ಸರಿ, ನಿಮಗೇನಾಗಿದೆ? ಅಲ್ಲ, ಡಾಕ್ಟರ್ ಅಂತ ನಿನ್ನ ಹತ್ರ ಬಂದ್ರೆ ನೀನು ನನ್ನ ಹತ್ರನೇ ಕೇಳ್ತಿಯಲ್ಲಪ್ಪ. ಅದಕ್ಕೆ 5 ರೂಪಾಯಿ ಇಸ್ಕೊಳ್ಳೋದು? ಅಯ್ಯೋ ಹಾಗಲ್ಲ, ನಿಮ್ಮ ಸಮಸ್ಯೆ ಏನಂತ ಗೊತ್ತಾದ್ರೆ ನಾನು ಟ್ರೀಟ್ಮೆಂಟ್ ಕೊಡ್ಬೋದಲ್ವಾ? ಸಮಸ್ಯೆ 1-2 ಮೈ, ಮನಸ್ಸು, ಹಾರ್ಟು, ಲಂಗ್ಸು ಎಲ್ಲ ಕಡೆ ಹೋಲ್ಸು ತಳಮಳ. ನಿನ್ನೆಯಿಂದ ಹೆವಿ ಗಂಟು ನೋವು ಕಣಪ್ಪ. ತಾತ, ನಿಮ್ ಗಂಟ್ಲು ಅಲ್ಲಿದ್ಯಾ? ವಯಸ್ಸಲ್ಲಿ ಮರು ಎಲ್ಲ ಕಡೆ ನೋವಿದೆ. ಅಲ್ಲ, ಅಲ್ಲಿ ಕೂತ್ಕೊಂಡು ಕೇಳ್ತೀಯ, ಬಾಯಿ ಕಡೆ ಬೈಲ್, ಇಲ್ಲಿ ಬಂದು ನೋಡ್ ಬೈಲಿ. ಏನ್ ಶಾಂತಿ ಬೇಬಿ, ಏನ್ ಬೇಕಾಗಿತ್ತು? ಅದು ಏನು ಗ್ಯಾಸ್ ಸ್ಟವ್ ಉರಿತಾನೆ ಇಲ್ಲ ಕಣೆ, ಯಾರನ್ನಾದ್ರೂ ಕರೆಸಿ ರಿಪೇರಿ ಮಾಡಿಸ್ಬೇಕಾಗಿತ್ತು. ನೀನ್ ಹೋಗಿರೋ, ನಾನು ಯಾರನ್ನಾದ್ರೂ ಕಳಿಸ್ತೀನಿ. ಹೋಗು ಹೋಗು, ಬೇಗ ಹೋಗು. ಯಾರದು? ಕರ್ಣ, ನೀನ್ ಯಾಕಿಲ್ ಬಂದೆ? ನಿಧಿಯವರು ಇಂಪಾರ್ಟೆಂಟ್ ಫೈಲ್ ಮನೇಲಿ ಮರ್ತ್ಬಿಟ್ಟಿದ್ರು, ಅದಕ್ಕೆ ಕೊಡಕ್ ಬಂದಿದೆ ಅಷ್ಟೇ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನೋಡಬಾರ್ದು. ನೀವು ನೋಡಿದ್ರೆ ಹೀಗೆಲ್ಲ ಭೇಟಿ ಆಗ್ತಿದ್ದೀರಲ್ಲ. ಇಲ್ಲ ಜಿ, ನನಗೆ ರೂಲ್ಸ್ ತುಂಬಾ ಚೆನ್ನಾಗಿ ಗೊತ್ತು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ಶಾಸ್ತ್ರ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ಮುಖನ ಗೋಡೆ ಕಡೆ ತಿರ್ಸ್ಕೊಂಡಿದ್ದೀನಿ. ಆಕ್ಚುಲಿ ನಾನು ನಿಧಿಯವ್ರ ಮುಖ ನೋಡೇ ಇಲ್ಲ. ಬೇಕಿದ್ರೆ ನಿಧಿಯವ್ರನ್ನ ಕೇಳಿ ಅಲ್ವಾ ನಿಧಿ? ಹಾ ಹೌದೌದು. ಇಂಪಾರ್ಟೆಂಟ್ ಫೈಲ್ ಅಂತ ಕೊಡಕ್ ಬಂದೆ. ಪಾಪ ಅವ್ರನ್ನ ಮನೆಗೆ ಬರಕ್ ಆಗಲ್ಲ ಅಲ್ವಾ? ಇನ್ಮೇಲೆ ಏನೇ ಈ ತರ ಇಂಪಾರ್ಟೆಂಟ್ ಇದ್ರು ನಾನೇ ಬಂದು ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಸರಿ ಅಜ್ಜಿ, ಹಾಗಿದ್ರೆ ನಾನು ಬರ್ತೀನಿ. ಹೂನಪ್ಪ, ಹೋಗ್ಬಾ. ಬರ್ತೀನಿ ನಿಧಿ. ಬಾಯ್. ನಿಧಿ, ರಿಪೇರಿ ಮಾಡೋರ್ನ ಬೇಗ ಫೋನ್ ಮಾಡಿ ಕರ್ಸು. ಸರಿ. ಹೌದು, ನೀವ್ ಇಷ್ಟೊಂದು ಬುದ್ಧಿವಂತ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು ನೋಡಿ, ನೀವ್ ಅಡ್ಗೆ ಮನೇಲಿ ನಿಂತಿದ್ದೀರಾ, ಹೊರಗಡೆ ಅಜ್ಜಿ ಇದಾರೆ, ಬಿಹೇವಿಯರ್ ಸರ್. ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ರೀ. ನೋಡಿ, ಈಗ ರಿಪೇರಿ ಮಾಡಿದಕ್ಕೆ ಚಾರ್ಜ್ ಕೊಡ್ಬೇಕಾಗುತ್ತೆ. ನಮ್ಗೆ ಫ್ರೀ ಆಗಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ನೀವೇನ್ ಚಾರ್ಜ್ ಮಾಡಕ್ ಹೊರಟಿದ್ದೀರಾ ಅಂತ ನನ್ಗೆ ಗೊತ್ತು. ಇದು ತುಂಬಾ ಡೇಂಜರ್ ರೀ. ಆ ಡೇಂಜರ್ ಎಲ್ಲ ದಾಟ್ಕೊಂಡಿಲ್ಲ ತನಕ ಬಂದಿದ್ದೀನಿ, ಬಿಡೋ ಮಾತೇ ಇಲ್ಲ. ಇಷ್ಟೆಲ್ಲ ಸಾಹಸ ಮಾಡಿ ಜೀವ ಪಡಕ್ಕಿಟ್ಟು ಮನೆ ಒಳಗಡೆ ನುಗ್ಗಿ ಸೀಮತ್ ಕೊಡ್ತಿರೋ ಈ ಬಡಪಾಯಿ ಗಂಡನ್ಗೆ ಒಂದು ರಿಟರ್ನ್ ಗಿಫ್ಟ್ ಕೊಡಬಾರ್ದಾ? ಶಿಶು, ಆಷಾಢ ಮುಗಿಯಷ್ಟರಲ್ಲಿ ನಮ್ಮಿಬ್ರ ಕತೆ ಏನೋ ಒಂದಾಗಿರುತ್ತೆ. ಹೌದಾ? ಹಾ, ಮೇಡಮ್, ರಿಪೇರಿ ಆಗಿದೆ, ಹೇಳ್ಬಿಡಿ. ಒಂದ್ ನಿಮಿಷ, ಅದೇನು ಹಂಗೋಡಕ್ತಿಯ? ಮೂರ್ಚಡೆ ಐರನ್ ಬಾಕ್ಸು ರಿಪೇರಿಗೆ ಬಂದಿದೆ ಅಂತಲ್ಲ, ಬಿಡು. ಸರಿ ಸರಿ, ತಗೊಂಡ ತರ್ತೀನಿ. ತಗೊಂಬ. ತೋಪ, ಇದೊಂದು ನೋಡ್ಬಿಡು.
ಅಯ್ಯ ಸ್ವಲ್ಪ ನಿಂತ್ಕೊಳ್ಳಪ್ಪ. ಅದೇನೋ ಬಿಟ್ರೆ ಹೊಡೋಗ್ತಿಲ್ಲ. ಹೋಗಿ ಆ ಕ್ಲಾಕ್ ತಗೊಂಡ್ ಬಾ. ಹೋಗು ಕ್ಲಾಕ್ ರಿಪೇರಿ ಮಾಡಿ. ಇದು ಆಯ್ತು ತಾವಳಿ. ನನ್ ಕೆಲಸ ಮುಗೀತು. ಮುಗೀತಾ? ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ಯಪ್ಪ. ಹೋಗುವಾಗ ಹಾಗೆ ಗಡ್ಡ ಮೀಸೆನೂ ರಿಪೇರಿ ಮಾಡಿಸ್ಬಿಡು. ಸರಿ.